ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ನಾನು ನಿಮಗೆ ಬೀಡ್ಸ್ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕಾಟನ್ ಥ್ರೆಡ್ಡು 4 ರೌಂಡು ಏರ್ಸಿಟ್ಕೊಂಡಿದ್ದೀನಿ. ನೀಡಲ್ಗೆ 4 ರೌಂಡ್ ಏರ್ಸಿದ್ರೆ 8 ರೌಂಡ್ ಆಗುತ್ತೆ. ಈ ಥರ ಡಬಲ್ ಆಗುತ್ತಲ್ಲ ಫ್ರೆಂಡ್ಸ್, ಈ ಥರ ಏರ್ಸಿಟ್ಕೊಂಡಿದ್ದೀನಿ. ನಮ್ಮ ಚಾನಲ್ ಯಾರಾದರೂ ಫಸ್ಟ್ ನೋಡ್ತಾ ಇರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈಸಿ ಮೆಥಡ್ ತೋರಿಸ್ತಾ ಇದ್ದೀನಿ, ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನೀಡಲ್ಲು ಈ ಥರ ಕೆಳಗಡೆಯಿಂದ ಮೇಲಕ್ಕೆ ಚುಚ್ಕೊಳ್ಳಿ ಫ್ರೆಂಡ್ಸ್. ಚುಚ್ಕೊಂಡಿದ್ದಾದಮೇಲೆ ಈ ಥರ ನೀಟಾಗಿ ಎಳ್ಕೊಂಡು ಇಲ್ಲಿ 1 2 3 ನಾಟ್ ಹಾಕ್ಕೋಬೇಕು. 1 2 3 4 ಎಷ್ಟು ಟೈಟಾಗಿ ನಿಮಗೆ ಯಾವ ಥರ ಅನಿಸಿದ್ರೆ ಆ ಥರ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಈ ಥರ ಮಾಡಿಬಿಟ್ಟು ನೋಡಿ, ನಾನು ಈ ಸೈಜ್ ಬೀಡ್ಸ್ ತೊಗೊತಾ ಇದ್ದೀನಿ. ನೋಡಿ, ನೀವು ಯಾವ ಸೈಜ್ ಆದರೂ ತೊಗೊಳ್ಳಿ. ನಾನು ಸ್ವಲ್ಪ ಮೀಡಿಯಮ್ ಸೈಜೇ ತೊಗೊತಾ ಇದ್ದೀನಿ, ತುಂಬ ಸ್ಮಾಲು ಇಲ್ಲ, ತುಂಬ ಬಿಗ್ಗು ಇಲ್ಲ. ಈ ಸೈಜ್ ಬೀಡ್ಸ್ ಅಂದರೆ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ, 1 2 3 ಬೀಡ್ಸ್ ಹಾಕೋಣ. ಫಸ್ಟ್ ನಾವು 3 ಬೀಡ್ಸ್ ಹಾಕಿಬಿಟ್ಟು ಈ ಥರ ಎಳ್ಕೊಂಡು ನೋಡಿ, ಅದಕ್ಕೆ ಎಷ್ಟು ಸ್ಪೇಸ್ ಬೇಕಾಗುತ್ತೋ ಅಷ್ಟು ಸ್ಪೇಸ್ ನೋಡಿಕೊಂಡು ಈ ಥರ ಚುಚ್ಕೊಳ್ಳೋಣ. ಚುಚ್ಕೊಂಡಿದ್ದಾದಮೇಲೆ ನೋಡಿ, ಈ ಫಸ್ಟ್ ಬೀಟಿಂದ ನೀಡಲ್ಲು ಮೇಲೆಯಿಂದ ಕೆಳಗಡೆಗೆ ಈ ಥರ ವಾಪಸ್ ಬರೋಣ ಫ್ರೆಂಡ್ಸ್. ಈ ಥರ ವಾಪಸ್ ಬರೋಣ. ಮತ್ತು ಇನ್ನೊಂದು 2 ಬೀಡ್ ಅದೇ ಥರನೇ 1 2. ಫಸ್ಟ್ ಮಾತ್ರ 3 ಬೀಡ್ಸ್ ಬೇಕಾಗುತ್ತೆ, ಮತ್ತು 2 ಬೀಡ್ಸ್ ಸಾಕು ಫ್ರೆಂಡ್ಸ್. ಯಾಕಂದರೆ ಇಲ್ಲಿ 1 ಬೀಡ್ ಆಲ್ರೆಡಿ ಮೇಲೆ ಇರುತ್ತಲ್ಲ, ಹಾಗಾಗಿ ಇದೊಂದೇ ಸಾಕು. 2 ಬೀಡ್ಸ್ ಹಾಕ್ಕೊಂಡಿದ್ದಾದಮೇಲೆ ಮತ್ತು ನೋಡಿ, ಅಷ್ಟೇ ಗ್ಯಾಪ್ಗೆ ಈ ಥರ ಚುಚ್ಕೊಳ್ಳೋಣ. ಅವಾಗ ಬೀಡಿಂದ ಒಳಗಡೆ ತಗೊಂಡ್ವಲ್ಲ, ಇವಾಗ ಈ ಥರ ನಾಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಈಗ ಫಸ್ಟಿಗೆ ಒಂದು ಈ ಥರ ಬಾಕ್ಸ್ ಶೇಪ್ ಇರೋದು ಒಂದು ಬೀಡ್ ತೊಗೊತಾ ಇದ್ದೀನಿ. ಆ ಬೀಡ್ ತೊಗೊಂಡಿದ್ದೀನಿ. ಆ ಬೀಡ್ ತೊಗೊಂಡಿದ್ದಾದಮೇಲೆ ಮತ್ತು ಆರೆಂಜ್ ಕಲರ್ ಬೀಡ್ ಒಂದು ಹಾಕ್ತಾಯಿದ್ದೀನಿ. ಆರೆಂಜ್ ಕಲರ್ ಒಂದು ಆದಮೇಲೆ ಮತ್ತು ಸ್ಮಾಲ್ ಸೈಜ್, ಈ ಸೈಜ್ ಬೀಡಲ್ಲ, ಸ್ಮಾಲ್ ಸೈಜ್ ಬೀಡ್ ತೊಗೊತಾ ಇದ್ದೀನಿ. ಈ ಸ್ಮಾಲ್ ಸೈಜ್ ತೊಗೊಳ್ಳೋಣ. ನೋಡಿ, ಈ ಶೇಪ್ ಇರುತ್ತೆ ಬೀಡ್ಸ್. ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೀವು ನೋಡಿ, ಇದರ ಬದಲು ರೌಂಡ್ ಆದರೂ ಮಾಡ್ಬೋದು, ಯಾವುದಾದ್ರೂ ಮಾಡ್ಬೋದು ಫ್ರೆಂಡ್ಸ್. ಈ ಥರ ನೀಟಾಗಿ ಎಳ್ಕೊಂಡು ನೋಡಿ, ಈ ಬೀಡಿಂದ ಈ ಫಸ್ಟ್ ಬೀಡ್ ಬಿಟ್ಬಿಡಿ. ಫಸ್ಟ್ ಬೀಡಿಂದ ಹೇಳಿದ್ರೆ ಬೀಡು ಬಿದ್ದೋಗುತ್ತೆ. ಫಸ್ಟ್ ಬೀಡ್ ಬಿಟ್ಬಿಟ್ಟು ಕ್ರಿಸ್ಟಲ್ಲು ಮತ್ತು ಈ ಓಲು ಎರಡರಿಂದ ಈ ಥರ ನೀಟಾಗಿ ಎಳ್ಕೊಳ್ಳಿ. ನೀಟಾಗಿ ಎಳ್ಕೊಂಡಿದ್ದಾದಮೇಲೆ ಮತ್ತೆ ಇಲ್ಲಿ ಪಕ್ಕದಲ್ಲೇ ಚುಚ್ಕೊಂಡು ಇನ್ನೊಂದು ಲಾಕ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಲಾಕ್ ಹಾಕ್ಕೊಳ್ಳಿ. ಲಾಕ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಸೇಮ್ 1 2 3 ಬೀಡ ಹಾಕ್ಕೋಬೇಕು. 3 ಬೀಡ ಹಾಕ್ಕೊಂಡು ನೋಡಿ, ಅದಕ್ಕೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡ್ಕೊಂಡು ಚುಚ್ಕೊಂಡು ಈ ಥರ ಈ ಬೀಡನ್ನ ಈ ಥರ ಮೇಲೆಯಿಂದ ಕೆಳಗಡೆ ಒಂದು ಬೀಡಲ್ಲಿ ನೀಡಲ್ಲು ಈ ಥರ ವಾಪಸ್ ತಗೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂಥರ ಡಿಫ್ರೆಂಟಾಗಿರುತ್ತೆ. ನೀವು ಟ್ರೈ ಮಾಡ್ಬೋದು. ಟ್ರೈ ಮಾಡಿ. ಮತ್ತು 2 ಬೀಡು 1 2 ಬೀಡು ಹಾಕ್ತಾಯಿದ್ದೀನಿ. 2 ಬೀಡು ಹಾಕ್ಬಿಟ್ಟು ಅದಕ್ಕೂ ಅಷ್ಟೇ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಬಿಟ್ಟು ಚುಚ್ಕೊಂಡು ಈ ಥರ ಒಳಗಡೆಯಿಂದ ಬೀಡು ಎಳ್ಕೊತಾ ಇದ್ದೀನಿ. ಎಳ್ಕೊಳ್ಳೋದು ಬೇಡ ಫ್ರೆಂಡ್ಸ್, ಇಲ್ಲಿ ನಾಟ್ ಹಾಕೋಣ. ಫಸ್ಟು 1 ಬೀಡಲ್ಲೆಲ್ಲ ಎಳ್ಕೊಳ್ಳಿ. ಇಲ್ಲಿ ನಾಟ್ ಹಾಕೋಣ. 2ನೇದರಲ್ಲಿ ನೋಡಿ, ಇಲ್ಲಿ ಈ ಥರ ನಾಟ್ ಹಾಕೋಣ ಫ್ರೆಂಡ್ಸ್. ನಾಟ್ ಹಾಕಿದ್ದಾದಮೇಲೆ ಈ ಥರ ನೋಡಿ, ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗೆ. ನಿಮ್ಗೆ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಾಟ್ ಹಾಕಿದ್ದಾದಮೇಲೆ ನೋಡಿ, ಟಜಲ್ಸ್ ತೊಗೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿರೋದು. ಆ ಟಜಲ್ಸ್ ಹಾಕ್ಕೊಳ್ಳೋಣ. ಸ್ಯಾರಿ ಕಲರ್ ಟಜಲ್ಸು ಚುಚ್ಕೊಂಡು ಈ ಥರ ಟಜಲ್ಸ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ನೋಡಿಕೊಂಡು ಈ ಥರ ಒಂದು ನಾಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನಾಟ್ ಹಾಕ್ಕೊಂಡಿದ್ದಾದಮೇಲೆ ಮತ್ತು ಸೇಮ್ ಅದೇ ಥರನೇ ಮತ್ತು 1 2 3 ಬೀಡ್ ಹಾಕ್ಕೊಂಡಿದ್ದೀನಿ. 3 ಬೀಡ್ ಹಾಕ್ಕೊಂಡು ಈ ಥರ ಎಳ್ಕೊಂಡು ಹೋಗಿ
ನೋಡಿ ಎಷ್ಟು 2 ಬೀಡ್ಸ್ಗೆ ಎಷ್ಟು ಗ್ಯಾಪ್ ಬೇಕಾಗುತ್ತೋ ಅಷ್ಟು ಗ್ಯಾಪ್ಗೆ ಚುಚ್ಕೊಳ್ಳಿ. 3 ಬೀಡ್ಸ್ ಅಷ್ಟು ಚುಚ್ಕೊಬೇಡಿ, ಆವಾಗ ಈ ಥರ ಬರುತ್ತೆ, ಒಂಥರ ಶೇಪ್ ಈ ಥರ ಬರುತ್ತೆ. ಈ ಥರ ಆದಮೇಲೆ ಮತ್ತೆ ಈಗ 2 ಬೀಡ್ಸ್ ಹಾಕೋಣ. 1 2 2 ಬೀಡ್ಸ್ ಹಾಕ್ಬಿಟ್ಟು ಇದಕ್ಕೂ ಅಷ್ಟೇ ಎಷ್ಟು ಸ್ಪೇಸ್ ಬೇಕಾಗುತ್ತೋ ಅಷ್ಟು ಸ್ಪೇಸ್ ನೋಡಿಕೊಂಡು ಇಲ್ಲಿ ಬೀಡ್ಸ್ ಒಳಗಡೆಯಿಂದ ತಗೊಳ್ಳೋದು ಬೇಡ, ನಾಟ್ ಹಾಕೋಣ. ನಾಟ್ ಹಾಕಿದ್ದು ಆದಮೇಲೆ ಮತ್ತು ನೋಡಿ ಈ ಬೀಡ್ ತಗೊಳ್ಳೋಣ ಫ್ರೆಂಡ್ಸ್. ಈ ಬೀಡ್ ತಗೊಂಡು ಮತ್ತು ಆರೆಂಜ್ ಕಲರ್ದು ಒಂದು ಕ್ರಿಸ್ಟಲ್ ತಗೊಳ್ಳೋಣ. ಮತ್ತು ಒಂದು ಸ್ಮಾಲ್ ಬೀಡು ಇಷ್ಟು ತಗೊಂಡು ಈ ಥರ ಎಳ್ಕೊಂಡು ಹೋಗಿ ನೋಡಿ, ಈ ಸ್ಮಾಲ್ ಬೀಡ್ ಬಿಟ್ಬಿಡೋಣ. ಈ ಆರೆಂಜ್ ಕಲರು, ಈ ಗೋಲ್ಡ್ ಕಲರ್ ಬೀಡು ಅಷ್ಟೇ. ಈ ಸ್ಕ್ವೇರ್ ಶೇಪ್ ಬೀಡಲ್ಲಿ 2 ಬೀಡಲ್ಲಿ ನೀಡಲ್ಲಿ ಥರ ವಾಪಸ್ ತಗೊಂಡ್ರೆ ಈ ಥರ ಫಿಕ್ಸ್ ಆಗುತ್ತೆ ಇಲ್ಲಿ. ಮತ್ತು ಪಕ್ಕದಲ್ಲೇ ಸ್ವಲ್ಪ ಸ್ಪೇಸ್ ಬಿಟ್ಕೊಂಡು, ತುಂಬ ದೂರ ಬಿಡಬೇಡಿ, ಪಕ್ಕದಲ್ಲೇ ಬಿಟ್ಟು ಮತ್ತು ಇಲ್ಲಿ ಒಂದು ಥರ ಲಾಕ್ ಹಾಕಿ. ಲಾಕ್ ಹಾಕಿದ್ದಾದಮೇಲೆ ಮತ್ತು ಸೇಮ್ ಅದೇ ಥರನೇ 1 2 3 ಬೀಡ್ ಹಾಕ್ಕೋಬೇಕು. ಫಸ್ಟಿಗೆ 3 ಹಾಕ್ಕೋಬೇಕು ಮತ್ತು 2 ಹಾಕಬೇಕು. ಕೌಂಟಿಂಗ್ ಮಿಸ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್, ನೀಟಾಗಿ ನೋಡ್ಕೊಳ್ಳಿ. ಮತ್ತು ಈ 2 ಬೀಡಿಂದ ಈ ಥರ ನೀಡಲ್ಲೂ ವಾಪಸ್ ತೆಗಿಬೇಕು. ಇದು ವಾಪಸ್ ತೆಗೆದಾದಮೇಲೆ ಮತ್ತೆ ಇನ್ನೊಂದು 2 ಬೀಡ್ ಹಾಕಬೇಕು. 1 2 ಇದನ್ನು ಹಾಕಿಬಿಟ್ಟು ಇಲ್ಲಿ ಇವಾಗ ಬೀಡಿಂದ ತೆಗಿಯೋದು ಬೇಡ, ಇದು ನೋಡಿ ಮರಿಬೇಡಿ, ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ನಾವು ರೆಡಿ ಮಾಡಿದ್ವಲ್ಲ ಟೆಜಲ್ಲು ಆ ಟೆಜಲ್ಲು ಹಾಕ್ಕೊಳ್ಳೋಣ. ನೀಟಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ಪೇಸ್ ನೋಡಿಕೊಂಡು ಹೆಲ್ಲು ಬಂದರೆ ಹೆಲ್ಲಿಗೆ ಈ ಥರ ಒಂದು ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಸ್ಯಾರಿ ಪೂರ್ತಿ ಇದೇ ಥರ ಹಾಕ್ಕೊಂಡೋಗಿ ತುಂಬ ಡೀಸೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೇನಾದ್ರು ನಮ್ಮ ಡಿಸೈನ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಇದೇ ಥರ ಫುಲ್ ಫಿನಿಶ್ ಮಾಡ್ಕೊಂಡಾದರೆ ನಾನು ಹೋಗ್ತೀನಿ. ಹೇಗಿದೆ ಅಂತ ಡಿಸೈನು ಒಂದು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಈ ಬೀಡ್ಸ್ ಹಾಕಿಬಿಟ್ಟು ಒಂದ್ಸರಿ ಲಾಕ್ ಮಾಡಿಬಿಟ್ಟು ಥರ ಸ್ಯಾರಿ ಪೂರ್ತಿ ಫಿನಿಶ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲ್ ಆಗೋದು ಈ ಥರ ಬಂದಿದೆ ಫ್ರೆಂಡ್ಸ್. ನಿಮ್ಗೆ ಯಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್. ಇನ್ನು ಫಿನಿಶ್ ಮಾಡೋಣ. ಮಾಡಿದ್ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ. ಬಾಯ್.